ಹೊಸ ಕ್ಯಾಪ್ಟನ್ ಯಂಗ್ ಪ್ಲೇಯರ್ಸ್ ಜೊತೆ ಇಂಗ್ಲೆಂಡ್ ವಿರುದ್ಧ ಅಖಾಡಕ್ಕಿಳಿದಂತ ಟೀಂ ಇಂಡಿಯಾ 5 ಶತಕ ಸಿಡಿಸಿ ಕೂಡ ಮೊದಲ ಪಂದ್ಯವನ್ನ ಸೋಲ್ಬೇಕಾಯಿತು. ಇನ್ನು ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುವಂತಹ ಪಂದ್ಯಕ್ಕೆ ಭಾರತ ಈ ಪಿಚ್ನಲ್ಲಿ ಗೆದ್ದೇ ಇರಲಿಲ್ಲ. ಅಲ್ಲದೆ ಎರಡನೇ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ನೀಡಿದರು. ಸೊ ಭಾರತ ಈ ಪಂದ್ಯದಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆಯಾಗಿತ್ತು. ಆದರೆ ಅದೆಲ್ಲವನ್ನು ಮೀರಿ ಭಾರತ ಇತಿಹಾಸವನ್ನು ನಿರ್ಮಿಸಿದೆ, ಐತಿಹಾಸಿಕ ಗೆಲುವನ್ನು ದಾಖಲು ಮಾಡಿದೆ. ಭಾರತದ ಈ ಗೆಲುವಿನ ಚರಿತ್ರೆಯ ಅಸಲಿ ಹೀರೋ ಆಕಾಶ್ದೀಪ್. ಬಡತನದ ಬೆಂಕಿ, ಅಪ್ಪ ಅಣ್ಣನ ಸಾವು, ಸೋದರಿಗೆ ಕ್ಯಾನ್ಸರ್, ಹೀಗೆ ಹೆಜ್ಜೆ ಹೆಜ್ಜೆಗೂ ನರಕವನ್ನೇ ಕಂಡಿದ್ದ ಆತ ಈಗ ಕೋಟ್ಯಂತರ ಭಾರತೀಯರ ಪಾಲಿಗೆ ಆಕಾಶದೀಪವಾಗಿದ್ದಾನೆ. ಬರ್ಮಿಂಗ್ಹ್ಯಾಮ್ನ ಗೆಲುವಿನ ರೂವಾರಿಯಾಗಿರುವಂಥ ಆಕಾಶ್ದೀಪ್ ಬಗೆಗಿನ ಕೆಲ ರೋಚಕ ವಿಚಾರಗಳನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆರಂಭ ಮಾಡಿದಂಥ ಟೀಂ ಇಂಡಿಯಾ ಲೀಡ್ಸ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಸೋಲ್ಬೇಕಾಯಿತು. ಬಟ್ ಸೆಕೆಂಡ್ ಮ್ಯಾಚ್ನಲ್ಲಿ ವಿ ಬೌನ್ಸ್ ಬ್ಯಾಕ್ ಎನ್ನುವಂತೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಬ್ಲಾಕ್ ಬಾಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬರೀ ಗೆದ್ದಿದ್ದು ಮಾತ್ರ ಅಲ್ಲ, ಭಾರತದ ಕ್ರಿಕೆಟ್ ಪಾಲಿಗೆ ಗೋಲ್ಡನ್ ಡೇ ಕ್ರಿಯೇಟ್ ಮಾಡಿದ್ದಾರೆ. 80 ಓವರ್ 3 ಸೆಷನ್ 536 ರನ್ 7 ವಿಕೆಟ್ಗಳ ಟಾರ್ಗೆಟ್ನೊಂದಿಗೆ ಕೊನೆ ದಿನ ಕಣ್ಣಕ್ಕಿಳಿದಂಥ ಭಾರತಕ್ಕೆ ಮಳೆ ಕೂಡ ಕಾಟ ಕೊಟ್ಟಿತ್ತು. ಮಳೆಯ ಕಾರಣದಿಂದಾಗಿಯೇ ಪಂದ್ಯ ಲೇಟ್ ಆದರೂ ಕೂಡ ಭಾರತವೇ ದರ್ಬಾರ್ ನಡೆಸಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ಗೆ 608 ರನ್ಗಳ ಟಾರ್ಗೆಟ್ ನೀಡಿದಂಥ ಟೀಂ ಇಂಡಿಯಾ 4ನೇ ದಿನದಾಟದ ಅಂತ್ಯಕ್ಕೆ 72 ರನ್ಗಳಿಗೆ 3 ವಿಕೆಟ್ಗಳನ್ನು ಬೇಟೆಯಾಡಿತ್ತು. ಹೀಗಾಗಿ ಅಂತಿಮ ದಿನದಾಟದಲ್ಲಿ 7 ವಿಕೆಟ್ಗಳನ್ನು ಬೇಟೆಯಾಡುವ ಟಾರ್ಗೆಟ್ ಯಂಗ್ ಇಂಡಿಯಾ ಮುಂದಿತ್ತು. ಈ ಟಾರ್ಗೆಟ್ ಟೀಂ ಇಂಡಿಯಾಗೆ ಸವಾಲು ಅನ್ನಿಸಲೇ ಇಲ್ಲ. ಯಾಕಂದ್ರೆ ಭಾರತದ ಬತ್ತಳಿಕೆಯಲ್ಲಿ ಆಕಾಶ್ದೀಪ್ ಎನ್ನುವಂತ ಬ್ರಹ್ಮಾಸ್ತ್ರವೇ ಇತ್ತು. ಫಸ್ಟ್ ಇನ್ನಿಂಗ್ಸ್ 4, ಸೆಕೆಂಡ್ ಇನ್ನಿಂಗ್ಸ್ 6 ವಿಕೆಟ್ಗಿಂತ ಆಕಾಶ್. ಇಂಗ್ಲೆಂಡ್ ವಿರುದ್ಧದ ಎಡ್ಜ್ಬಾಸ್ಟನ್ ಟೆಸ್ಟ್ ಪಂದ್ಯವನ್ನ ಭಾರತ 336 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಟೀಂ ಇಂಡಿಯಾದ ಈ ಗೆಲುವಿನ ಹೀರೋ ವೇಗದ ಬೌಲರ್ ಆಕಾಶ್ದೀಪ್. 2 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 10 ವಿಕೆಟ್ಗಳನ್ನು ಬೇಟೆಯಾಡಿದರು. ಮೊದಲ ಇನ್ನಿಂಗ್ಸ್ನಲ್ಲಿ ಮೊಹಮ್ಮದ್ ಸಿರಾಜ್ 6 ವಿಕೆಟ್ಗಳನ್ನು ಪಡೆದರೆ ಆಕಾಶ್ದೀಪ್ 4 ವಿಕೆಟ್ಗಳನ್ನು ಉರುಳಿಸಿದರು. ಆ ಬಳಿಕ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ಆಕಾಶ್ದೀಪ್ ದರ್ಬಾರ್ ಕಂಟಿನ್ಯೂ ಆಯಿತು. ಇಂಗ್ಲೆಂಡ್ ಬ್ಯಾಟರ್ಗಳನ್ನು ಹೆಜ್ಜೆ ಹೆಜ್ಜೆಗೂ ಕಾಡಿದಂಥ ಆಕಾಶ್ದೀಪ್ 6 ವಿಕೆಟ್ಗಳನ್ನು ಉರುಳಿಸಿದರು. 187 ರನ್ಗಳನ್ನು ನೀಡಿ 10 ವಿಕೆಟ್ಗಳನ್ನು ಬೇಟೆಯಾಡಿದರು. ಈ ಮೂಲಕ ಎಡ್ಜ್ಬಾಸ್ಟನ್ ಸ್ಟೇಡಿಯಂನಲ್ಲಿ ಅತಿ ಕಡಿಮೆ ರನ್ ನೀಡಿ 10 ವಿಕೆಟ್ ಕಬಳಿಸಿದ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದಾರೆ. ಹಾಗೆ ಬ್ರಿಟಿಷ್ ನೆಲದಲ್ಲಿ ಟೆಸ್ಟ್ ಪಂದ್ಯವೊಂದರಲ್ಲಿ 10 ವಿಕೆಟ್ಗಳನ್ನು ಪಡೆದ ಎರಡನೇ ಭಾರತೀಯ ವೇಗದ ಬೌಲರ್ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ಆಕಾಶ್ದೀಪ್ ಅವರ ಈ ಅದ್ಭುತ ಬೌಲಿಂಗ್ನಿಂದಾಗಿಯೇ ಟೀಂ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು 271 ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾಯಿತು. ಬರ್ಮಿಂಗ್ಹ್ಯಾಮ್ ಬೀದಿಗಳಲ್ಲೂ ಸದ್ದು ಮಾಡಿದ ಆಕಾಶ್ ಆಡು. ಆಕಾಶ್ದೀಪ್ ಅವರ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿದಂಥ ಇಂಗ್ಲೆಂಡ್ ತಂಡ ಸರ್ವ ಪತನವನ್ನು ಕಾಣಬೇಕಾಯಿತು. ಆಕಾಶ್ರ ಈ ಅಟ್ಯಾಕ್ ಬರ್ಮಿಂಗ್ಹ್ಯಾಮ್ನಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಇಂಗ್ಲೆಂಡ್ ಅಭಿಮಾನಿಯೊಬ್ಬರು ಬರ್ಮಿಂಗ್ಹ್ಯಾಮ್ನ ಬೀದಿಗಳಲ್ಲಿ ಗಿಟಾರ್ ಹಿಡಿದು ಆಕಾಶ್ದೀಪ್ಗಾಗಿ ಹಾಡನ್ನು ರಚಿಸಿ ಹಾಡಿದ್ದಾರೆ. ಗಿಟಾರ್ ನುಡಿಸುತ್ತಾ "ಓ ಆಕಾಶ್ದೀಪ್, ನೀವು ಇಂಗ್ಲೆಂಡ್ ಅನ್ನು ಔಟ್ ಮಾಡಿದ್ದೀರಿ" ಎಂದು ಹಾಡಿದ್ದು ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಕ್ಯಾನ್ಸರ್ ಪೀಡಿತ ಸೋದರಿಗೆ ಗೆಲುವು ಅರ್ಪಿಸಿದ ಆಕಾಶ್ದೀಪ್. ಇನ್ನು ಎರಡನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುವಲ್ಲಿ ಭಾರತದ ಪರ ಆಕಾಶ್ದೀಪ್ ಪ್ರದರ್ಶನವೇ ಮೇನ್ ಹೈಲೈಟ್ ಆಗಿದ್ದು 10 ವಿಕೆಟ್ಗಳನ್ನು ಉರುಳಿಸಿ ಇಂಗ್ಲೆಂಡ್ ಆಟಗಾರರ ಸೊಕ್ಕು ಮುರಿದರು. ಈ ಗೆಲುವನ್ನು ತಮ್ಮ ಕ್ಯಾನ್ಸರ್ ಪೀಡಿತ ಸಹೋದರಿಗೆ ಅರ್ಪಿಸಿದ್ದಾರೆ. ಪಂದ್ಯದ ಬಳಿಕ ಮಾತನಾಡಿದಂಥ ಆಕಾಶ್ದೀಪ್ ತಮ್ಮ ಅದ್ಭುತ ಪ್ರದರ್ಶನವನ್ನ ಕಳೆದ 2 ತಿಂಗಳುಗಳಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇರುವಂತ ತಮ್ಮ ಸಹೋದರಿಗೆ ಅರ್ಪಿಸೋದಾಗಿ ಹೇಳಿದ್ದಾರೆ. ನಾನು ಇದರ ಬಗ್ಗೆ ಯಾರೊಂದಿಗೂ ಕೂಡ ಮಾತನಾಡಿಲ್ಲ. ಆದರೆ 2 ತಿಂಗಳ ಹಿಂದೆ ನನ್ನ ತಂಗಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಗಿತ್ತು. ಅವಳು ನನ್ನ ಪ್ರದರ್ಶನದಿಂದ ತುಂಬಾ ಸಂತೋಷ ಪಡ್ತಾಳೆ. ಹಾಗೆ ಭಾರತ ತಂಡದ ಗೆಲುವು ಆಕೆಯ ನಗುವನ್ನ ಮರಳಿ ತರುತ್ತೆ ಎಂದು ಭಾವುಕರಾಗಿದ್ದಾರೆ. ನಾನು ಚೆಂಡನ್ನ ಕೈಗೆತ್ತಿಕೊಂಡಾಗಲೆಲ್ಲ ಅವಳ ಆಲೋಚನೆಗಳು ಹಾಗೆ ಆಕೆಯ ಮುಖ ನನ್ನ ಮನಸ್ಸಿನಲ್ಲಿ ಹಾದು ಹೋಗ್ತಾ ಇತ್ತು. ನನ್ನ ಈ ಪ್ರದರ್ಶನ ಅವಳಿಗೆ ಸಮರ್ಪಿತವಾಗಿದೆ. ನಾವೆಲ್ಲರೂ ನಿನ್ನೊಂದಿಗಿದ್ದೇವೆ ಎಂದು ನಾನು ಅವಳಿಗೆ ಹೇಳೋಕೆ ಬಯಸ್ತೇನೆ ಎಂದಿದ್ದಾರೆ.
ಆಕಾಶ್ರ ಈ ಮಾತು ಅಭಿಮಾನಿಗಳ ಕಣ್ಣಂಚನ್ನು ಕೂಡ ಒದ್ದೆ ಮಾಡಿದೆ. ಹಾಗೆ ಆಕಾಶ್ ದೀಪ್ ಅವರ ವೈಯಕ್ತಿಕ ಜೀವನ ಕೂಡ ಸವಾಲುಗಳಿಂದಲೇ ಕೂಡಿದೆ. 1996ರ ಡಿಸೆಂಬರ್ 15ರಂದು ಆಕಾಶ್ ದೀಪ್ ಬಿಹಾರದ ಸಾಸಾರಾಂನ ಬಡ್ಡಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. 2007ರಲ್ಲಿ ಭಾರತ T20 ವಿಶ್ವಕಪ್ ಗೆದ್ದಾಗ ಕ್ರಿಕೆಟ್ನಲ್ಲಿ ತಾನೂ ಕೂಡ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಹಠ ಅವರಲ್ಲಿ ಹುಟ್ಟಿತ್ತು. ಆದರೆ ಆಕಾಶ್ ದೀಪ್ ಅವರ ತಂದೆ ರಾಮ್ಜಿ ಸಿಂಗ್ ಇದಕ್ಕೆ ಸುತಾರಾಮ್ ಒಪ್ಪಿಗೆ ಕೊಡಲಿಲ್ಲ. ಯಾಕಂದರೆ ಅವರು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದು, ತಮ್ಮ ಮಗ ಕೂಡ ಶೈಕ್ಷಣಿಕವಾಗಿ ಚೆನ್ನಾಗಿ ಓದಿ ಸರ್ಕಾರಿ ಉದ್ಯೋಗವನ್ನೇ ಪಡಿಬೇಕು ಅನ್ನೋದು ಅವರ ಕನಸಾಗಿತ್ತು. ಆದರೆ ಆಕಾಶ್ಗೆ ಮಾತ್ರ ಕ್ರಿಕೆಟ್ನಲ್ಲೇ ನನ್ನ ಬದುಕು ಅನ್ನೋದು ಅವರ ಕನಸಾಗಿತ್ತು. ಹೀಗಾಗಿ ಕೆಲಸ ಹುಡುಕುವ ನೆಪದಲ್ಲಿ ಆಕಾಶ್ ದೀಪ್ ತನ್ನ ಚಿಕ್ಕಪ್ಪನ ಬೆಂಬಲದೊಂದಿಗೆ ಸ್ಥಳೀಯ ಕ್ರಿಕೆಟ್ ಅಕಾಡೆಮಿಯನ್ನು ಸೇರಿಕೊಂಡ್ರು. ಇನ್ನೇನು ಕ್ರಿಕೆಟ್ನಲ್ಲಿ ಯಶಸ್ಸಿನ ಮೆಟ್ಟಿಲು ಏರಬೇಕು ಅನ್ನುವಷ್ಟರಲ್ಲೇ ಅವರ ತಂದೆ ಪಾರ್ಶ್ವವಾಯುಗೆ ತುತ್ತಾಗಿ ನಿಧನರಾದರು. ಅಪ್ಪನ ಸಾವಿನ 6 ತಿಂಗಳಲ್ಲಿ ಆಕಾಶ್ ತಮ್ಮ ಸೋದರನನ್ನು ಕೂಡ ಕಳ್ಕೊಳ್ಬೇಕಾಯಿತು. ಈ ವೇಳೆ ತಾಯಿ ಮತ್ತು 2 ಸಹೋದರಿಯರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಆಕಾಶ್ ಅವರ ಮೇಲಿತ್ತು. ಈ ಟೈಮಲ್ಲಿ ಕ್ರಿಕೆಟಿಂದ ಸ್ವಲ್ಪ ಬ್ರೇಕ್ ಪಡೆದ ಆಕಾಶ್ 3 ವರ್ಷಗಳ ಬಳಿಕ ಮತ್ತೆ ಕ್ರಿಕೆಟ್ನತ್ತ ಮುಖ ಮಾಡಿದರು. ಆ ಬಳಿಕ ಮತ್ತೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಬಂಗಾಳದ ಅಂಡರ್-23 ಭಾಗವಾಗಿದ್ದರು. 2019ರ ಮಾರ್ಚ್ 9ರಂದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬಂಗಾಳ ತಂಡಕ್ಕಾಗಿ T20 ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಇನ್ನು 2019ರ ಸೆಪ್ಟೆಂಬರ್ 24ರಂದು ಆಕಾಶ್ ದೀಪ್ ವಿಜಯ್ ಹಜಾರೆ ಟ್ರೋಫಿ 2019-20ರಲ್ಲಿ ತಮ್ಮ ಎ ಪಟ್ಟಿಗೆ ಪದಾರ್ಪಣೆ ಮಾಡಿದರು. ಇನ್ನು 2021ರ ಆಗಸ್ಟ್ 31ರಂದು ಆಕಾಶ್ ದೀಪ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೂಲಕ IPLಗೂ ಕೂಡ ಎಂಟ್ರಿ ಆದರು. ಇನ್ನು 2022ರ ಏಷ್ಯನ್ ಗೇಮ್ಸ್ನಲ್ಲಿ ಆಕಾಶ್ ದೀಪ್ ಭಾರತ ತಂಡದಲ್ಲಿ ಶಿವಮ್ ಮಾವಿ ಬದಲಿಗೆ ಅವಕಾಶವನ್ನು ಪಡ್ಕೊಂಡ್ರು. ಇನ್ನು 2023ರ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಗಾಗಿ ದೀಪಕ್ ಚಹರ್ ಬದಲಿಗೆ ಭಾರತ ಏಕದಿನ ತಂಡದ ಭಾಗವಾಗಿದ್ದರು. ಇನ್ನು ಫೆಬ್ರವರಿ 2024ರಲ್ಲಿ ಆಕಾಶ್ ದೀಪ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ 4ನೇ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಇನ್ನು 2025ರ IPL ಹರಾಜಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಆಕಾಶ್ ಅವರನ್ನ 8 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಪ್ರಸ್ತುತ ಅವರ ನಿವ್ವಳ ಮೌಲ್ಯ ಸುಮಾರು 41.4 ಕೋಟಿ ರೂಪಾಯಿ ಇದೆ. BCCI ಕೇಂದ್ರ ಒಪ್ಪಂದದಲ್ಲಿ ಇಲ್ಲದೇ ಇದ್ರೂ ಕೂಡ ಬಂಗಾಳ ಕ್ರಿಕೆಟ್ ಮಂಡಳಿ ಹಾಗೆ ಪಂದ್ಯ ಶುಲ್ಕಗಳಿಂದ ಹಣ ಗಳಿಸುತ್ತಿದ್ದಾರೆ. ಹೀಗೆ ವೈಯಕ್ತಿಕ ಜೀವನದಲ್ಲಿ ಸಾಲು ಸಾಲು ಸಾವು ನೋವುಗಳನ್ನೇ ಕಂಡಿದ್ದ ಆಕಾಶ್ ದೀಪ್ ಎದೆಯಲ್ಲಿ ಆವತ್ತು ಹೊತ್ತಿದ್ದಂಥ ಕಿಡಿ ಈಗ ಟೀಮ್ ಇಂಡಿಯಾದಲ್ಲಿ ಜ್ವಾಲೆಯಾಗಿದೆ. ಸಿಕ್ಕ ಅವಕಾಶಗಳನ್ನು 2 ಕೈಗಳಿಂದಲೂ ಬಾಚಿಕೊಂಡು ಎದುರಾಳಿಗಳಿಗೆ ಬೆಂಕಿಯುಂಡೆಯಂತೆ ಸುಡ್ತಿದ್ದಾರೆ. ಈಗ ಎಜ್ ಬಾಸ್ಟನ್ ಟೆಸ್ಟ್ನಲ್ಲಿ 10 ವಿಕೆಟ್ಗಳನ್ನು ಪಡೆದು ಆ ಮೈದಾನದಲ್ಲಿ ಭಾರತಕ್ಕೆ ಮೊದಲ ಟೆಸ್ಟ್ ಗೆಲುವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಬದಲಿಗೆ 2ನೇ ಪಂದ್ಯದಲ್ಲಿ ಅವಕಾಶ ಪಡೆದ ಆಕಾಶ್ ದೀಪ್ ಈಗ 3ನೇ ಪಂದ್ಯಕ್ಕೂ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆಯೋದು ಕನ್ಫರ್ಮ್ ಆಗಿದೆ. ಆಕಾಶ್ ದೀಪ್ಗೆ ಚಾನ್ಸ್ ಕೊಟ್ಟ BCCI ಕೂಡ ಸಕ್ಸಸ್ ಕಂಡಿದೆ. ಸೊ ಇಂಗ್ಲೆಂಡ್ ವಿರುದ್ಧದ 3ನೇ ಪಂದ್ಯದಲ್ಲಿ ಆಕಾಶ್ ಅಬ್ಬರವನ್ನು ನೋಡೋಕೆ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಮಸ್ಕಾರ.